ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇದೇ ಒಂದು ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಎದುರಾಗ್ತಾ ಇದೆ. ಎಸ್ಐಟಿ ಎದುರುಗಡೆ ಮತ್ತೋರ್ವ ದೂರುದಾರ ಇದೀಗ ಪ್ರತ್ಯಕ್ಷನಾಗಿದ್ದಾನೆ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಎದುರು ಮತ್ತೋರ್ವ ದೂರುದಾರ ಪ್ರತ್ಯಕ್ಷನಾಗಿದ್ದಾನೆ. 15 ವರ್ಷಗಳ ಹಿಂದೆ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು. ತನಿಖೆ ಆಗದೆ ಬಾಲಕಿ ಮೃತದೇಹವನ್ನು ಮಣ್ಣು ಮಾಡಲಾಗಿದೆ ಅನ್ನುವಂಥ ಒಂದು ವಿಚಾರವನ್ನ ದೂರುದಾರ ಹೇಳ್ತಾ ಇದ್ದಾನೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿ ಬಳಿ ಜಯಂತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಹಲವು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಹಲವು ಕೊಲೆಗಳಾಗಿದ್ದಾವೆ ಅಂತ. ಧರ್ಮಸ್ಥಳದ ಪ್ರಕರಣಕ್ಕೆ ಇದೀಗ ಮತ್ತೊಂದು ತಿರುವು ಸಿಗ್ತಾ ಇದೆ. ಇನ್ನೋರ್ವ ಸಾಕ್ಷಿದಾರ ದೂರುದಾರ ಎಸ್ಐಟಿ ಎದುರು ಬಂದಿದ್ದಾನೆ. 15 ವರ್ಷಗಳ ಹಿಂದೆ ಬಾಲಕಿ ಮೃತದೇಹ ಪತ್ತೆಯಾಗಿತ್ತು. ತನಿಖೆ ಆಗದೆ ಬಾಲಕಿ ಮೃತದೇಹವನ್ನು ಮಣ್ಣು ಮಾಡಲಾಗಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಬಳಿ ಜಯಂತ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಲವು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಹಲವು ಕೊಲೆ ಆಗಿದೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾನೆ ಈತ. ಎಸ್ಐಟಿಗೆ ಮತ್ತೊಂದು ದೂರುದಾರ ಬಂದಿದ್ದಾನೆ. ಮತ್ತೋರ್ವ ಸಾಕ್ಷಿದಾರ ಎಸ್ಐಟಿ ಎದುರು ಪ್ರತ್ಯಕ್ಷನಾಗಿದ್ದಾನೆ. ಈ ಒಂದು ಪ್ರಕರಣದಲ್ಲಿ ಇದೀಗ ಮತ್ತೊಂದು ತಿರುವು ಸಿಗ್ತಾ ಇರುವಂಥದ್ದು. ಏನೀಗಾಗಲೇ ಒಬ್ಬ ಅನಾಮಿಕ ದೂರುದಾರ ಸಾಕ್ಷಿದಾರ ಇದ್ದಾನೆ. ಆತನ ಮಾಹಿತಿ ಮೇರೆಗೆ ಈಗಾಗಲೇ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ 13 ಪಾಯಿಂಟ್ಗಳ ಸ್ಥಳ ಮಹಜರಾಗಿದೆ. ಸಮಾಧಿಯಾಗುವಂಥ ಪ್ರಕ್ರಿಯೆಯಲ್ಲಿ 10 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. 10ರಲ್ಲಿ ಕೇವಲ ಒಂದೇ ಒಂದು ಜಾಗ ಅಂದರೆ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಸಿಕ್ಕಿರುವಂಥದ್ದು 26ಕ್ಕೂ ಹೆಚ್ಚು ಮೂಳೆಗಳು ಮತ್ತು ತಲೆಬುರುಡೆ. ಆದರೆ ಉಳಿದಂತಹ 9 ಪಾಯಿಂಟ್ಗಳು ಕೂಡ ಫೇಲ್ ಆಗಿರುವಂಥದ್ದು. ಉಳಿದಂಥದ್ದು 3 ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ. ಇದೀಗ ಇದೇ ಪ್ರಕರಣದಲ್ಲಿ ಮತ್ತೊಂದು ತಿರುವು ಸಿಗ್ತಾ ಇರುವಂಥದ್ದು. ಮತ್ತೋರ್ವ ದೂರುದಾರ ಜಯಂತ್ ಶೆಟ್ಟಿ ಅನ್ನುವಂಥವರು ಎಸ್ಐಟಿ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು ಈಗಾಗಲೇ ಹಲವು ವರ್ಷಗಳ ಹಿಂದೆ ಹಲವು ಕೊಲೆಗಳಾಗಿದ್ದಾವೆ ಇಲ್ಲಿ ಧರ್ಮಸ್ಥಳದಲ್ಲಿ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಬಾಲಕಿಯೊಬ್ಬಳ ಮೃತದೇಹ ಬಿದ್ದಿತ್ತು, ಅದನ್ನು ಹೂತು ಹಾಕಿರುವಂಥದ್ದಾಗಿದೆ. ಬಾಲಕಿಯ ಮೃತದೇಹ ವಾರಗಟ್ಟಲೆ ಹಾಗೆಯೇ ಬಿದ್ದಿತ್ತಂತೆ. ಪೊಲೀಸರಿಗೆ ಮಾಹಿತಿ ನೀಡದೆ ಹೂತು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜಯಂತ್ ಶೆಟ್ಟಿ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಬಳಿ ಜಯಂತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಬಾಲಕಿಯ ಮೃತದೇಹ ಹೂತಿಟ್ಟಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಐ ವಿಟ್ನೆಸ್ ಕೊಲೆಗಳ ಬಗ್ಗೆ ಈ ಹಿಂದೆ ವೇದಿಕೆಗಳಲ್ಲೂ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಜಯಂತ್ ಶೆಟ್ಟಿ. ನಾಳೆ ಬಂದು ಮಾಹಿತಿ ನೀಡಲು ಎಸ್ಐಟಿ ಸೂಚನೆ ಕೊಟ್ಟಿದೆ. ಬಾಲಕಿ ಹೂತಿಟ್ಟಂತಹ ದಿನದ ಎಲ್ಲ ಮಾಹಿತಿಯನ್ನು ಎಸ್ಐಟಿಗೆ ನೀಡುತ್ತೇನೆ ಅಂತ ಹೇಳಿದ್ದಾರೆ ಜಯಂತ್ ಶೆಟ್ಟಿ. ಆ ಬಾಲಕಿಯ ಮೃತದೇಹ ವಾರಗಟ್ಟಲೆ ಹಾಗೇ ಬಿದ್ದಿತ್ತು. ಯಾವುದೇ ತನಿಖೆ ಮಾಡದೆ ಪೊಲೀಸರಿಗೆ ಮಾಹಿತಿಯನ್ನು ನೀಡದೆ ಹೂತು ಹಾಕಿದ್ದಾರೆ ಅನ್ನುವಂಥ ಆರೋಪ ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಬಳಿ ಜಯಂತ್ ಶೆಟ್ಟಿಯವರು ಮಾಡ್ತಾ ಇದ್ದಾರೆ. ಬಾಲಕಿ ಮೃತದೇಹ ಹೂತಿಟ್ಟಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಹಲವು ವೇದಿಕೆಗಳಲ್ಲೂ ಕೂಡ ಇದರ ಬಗ್ಗೆ ನಾನು ಮಾತನಾಡಿದ್ದೇನೆ. ಇದೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಜಯಂತ್ ಶೆಟ್ಟಿ ಹೇಳ್ತಾ ಇದ್ದಾರೆ. ನಾಳೆ ವಿಚಾರಣೆಗೆ ಬರೋದಕ್ಕೆ ಎಸ್ಐಟಿ ಕೂಡ ಸೂಚನೆ ಕೊಟ್ಟಿದೆ. ಇದೊಂದು ರೀತಿಯಲ್ಲಿ ಮಹತ್ವದ ತಿರುವನ್ನು ಪಡ್ಕೊಳ್ತಾ ಇದ್ದಾರೆ. ಬರೀ ಒಂದು ಅನಾಮಿಕ ಸಾಕ್ಷಿದಾರ ಬಂದಿರುವಂಥದ್ದಲ್ಲ, ಒಬ್ಬೊಬ್ಬರಾಗಿ ಏನೋ ಒಂದು ಟ್ವಿಸ್ಟ್ ಸಿಗ್ತಾ ಇದೆ, ತಿರುವು ಸಿಗ್ತಾ ಇರುವಂಥದ್ದು. ಧರ್ಮಸ್ಥಳದ ಪ್ರಕರಣದಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಹಲವು ಕೊಲೆಗಳಾಗಿದೆ ಅಂತ ಹೇಳ್ತಾರೆ. ಮತ್ತೊಂದಷ್ಟು ಜನ ಅದು ಸಾರ್ವಜನಿಕ ಸ್ಮಶಾನ ಇರಲಿಲ್ಲ, ಹೀಗಾಗಿ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಹೂತು ಹಾಕಲಾಗ್ತಾ ಇತ್ತು ಅಂತ ಖುದ್ದು FSL ವೈದ್ಯರೇ ಹೇಳ್ತಾರೆ, ವಕೀಲರು ಹೇಳ್ತಾರೆ, ನಾವೇ ನೋಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಬೇಕಾದಷ್ಟು ಒಂದು ರೀತಿಯಾದಂಥ ಗೊಂದಲಗಳಿದೆ ಈ ಒಂದು ಪ್ರಕರಣದಲ್ಲಿ. ಹೀಗಾಗಿ ತಿರುವು ಮೇಲೆ ತಿರುವು ಸಿಗ್ತಾ ಇದೆ. ಧರ್ಮಸ್ಥಳದ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಾಧಿಯಾಗುವಂತಹ ಪ್ರಕ್ರಿಯೆಯಲ್ಲಿ 9 ಮತ್ತು 10ನೇ ಪಾಯಿಂಟ್ನಲ್ಲೂ ಯಾವುದೇ ರೀತಿಯಾದಂಥ ಅಸ್ಥಿಪಂಜರ ಸಿಗಲಿಲ್ಲ. ನಿರ್ಜನ ಕಾಡಿನಲ್ಲಿ ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ಹುಡುಕಾಟ ನಡೆಸ್ತಾನೇ ಇದೆ. ಇಂದು ಭಾನುವಾರ ರಜೆ ಹಿನ್ನೆಲೆ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಇವತ್ತು ರಜಾ, ನಾಳೆ ಮುಂದುವರಿಯಲಿರುವಂತಹ ಅಸ್ಥಿಪಂಜರದ ಶೋಧ ಕಾರ್ಯ. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯುವಂತಹ ಶೋಧ. ಕಳೆದ 5-6 ದಿನಗಳಿಂದ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ. ಇದೇ ಪ್ರಕರಣದಲ್ಲಿ 13 ಪಾಯಿಂಟ್ಗಳ ಪೈಕಿ 10 ಅಗೆಯಲಾಗಿದೆ. ಸಮಾಧಿಯನ್ನು ಅಗೆಯುವಂತಹ ಪ್ರಕ್ರಿಯೆಯಲ್ಲಿ 9 ಮತ್ತು 10ನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಥರದ ಅಸ್ಥಿಪಂಜರ ಸಿಗಲಿಲ್ಲ. ನಿರ್ಜನ ಕಾಡಿನಲ್ಲಿ ಎಸ್ಐಟಿಯ ತಲಾಶ್ ಮುಂದುವರಿತಾ ಇದೆ. ಇವತ್ತು ಭಾನುವಾರ ಆದಂತಹ ಕಾರಣ ರಜೆ ಇದೆ. ಸದ್ಯಕ್ಕೆ ಶೋಧ ಕಾರ್ಯಕ್ಕೆ ಇವತ್ತು ಬ್ರೇಕ್ ಕೊಡಲಾಗಿದೆ. ನಾಳೆಯಿಂದ ಪುನಃ ಅಸ್ಥಿಪಂಜರದ ಶೋಧ ಕಾರ್ಯ ಮುಂದುವರಿತಾ ಇದೆ. ಎಸ್ಐಟಿ ಅಧಿಕಾರಿಗಳು ಸಾಕ್ಷಿದಾರನ ಸಮ್ಮುಖದಲ್ಲೇ ಸಮಾಧಿಯಾಗುವಂತಹ ಪ್ರಕ್ರಿಯೆ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಉತ್ಖನನ ಕಾರ್ಯ ನಾಳೆಯಿಂದ ಪುನಃ ಆರಂಭವಾಗ್ತಾ ಇದೆ. ಸಾಕ್ಷಿದಾರ ತೋರಿಸಿದಂತಹ 13 ಪಾಯಿಂಟ್ಗಳ ಪೈಕಿ 10 ಇಲ್ಲಿಯ ತನಕವೂ ಅಗೆಯಲಾಗಿದೆ. ಎಕ್ಸೆಪ್ಟ್ ಪಾಯಿಂಟ್ ನಂಬರ್ 6
6ನೇ ಪಾಯಿಂಟ್ನ ಹೊರತು ಇಲ್ಲಿಯ ತನಕದ 9 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ಥರದ ಅಸ್ಥಿಪಂಜರ ಸಿಕ್ಕಿಲ್ಲ. ಎಲ್ಲವೂ ಕೂಡ ಫೇಲ್ ಆಗಿದೆ. ಆಲ್ ದ 9 ಪಾಯಿಂಟ್ಸ್ ಫೇಲ್ಯೂರ್. ಕೇವಲ ಒಂದೇ ಒಂದು 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದಂಥದ್ದು ಈಗಾಗಲೇ FSL ತನಿಖೆಗೆ ಹೋಗಿದೆ. ಅದರ ವರದಿ ಬರಬೇಕಾಗುತ್ತೆ. ಉಳಿದಂತಹ ಪ್ರಕ್ರಿಯೆ ನಿಲ್ಲೋದಿಲ್ಲ. ಅದರ ಪಾಡಿಗೆ ಅದನ್ನು ಇವರು ಮುಂದುವರಿಸಲೇಬೇಕಾಗುತ್ತೆ. ಉಳಿದಂತಹ 3 ಪಾಯಿಂಟ್ಗಳ ಪೈಕಿ ನಾಳೆ ಶೋಧ ಕಾರ್ಯ ಮುಂದುವರಿತಾ ಇದೆ. ಜೊತೆಗೆ ಇದರ ಹೊರತು ಆತನೇ ಹೇಳಿರುವಂತೆ ಬೇರೆ ಜಾಗಗಳಲ್ಲೂ ಕೂಡ ಒಂದಷ್ಟು ಹೂತು ಹಾಕಿದ್ದೇನೆ ಅನ್ನುವಂಥದ್ದು. ಹೀಗಾಗಿ ಅಲ್ಲಿಯೂ ಕೂಡ ಶೋಧ ಕಾರ್ಯ ಮುಂದುವರಿಯಬೇಕಾಗತ್ತೆ. ಸದ್ಯಕ್ಕೆ ತಿರುವು ಮೇಲೆ ತಿರುವು ಸಿಗ್ತಾ ಇರುವಂಥದ್ದು ಇವತ್ತು ಭಾನುವಾರ ಆದಂತಹ ಕಾರಣಕ್ಕೆ ಅವರು ರಜೆಯನ್ನು ತೆಗೆದುಕೊಂಡಿದ್ದಾರೆ. ಶೋಧ ಕಾರ್ಯಕ್ಕೆ ಬ್ರೇಕ್ ಇದೆ. ನಾಳೆ ಪುನಃ ಇದ ಒಂದು ಕಾರ್ಯಾಚರಣೆ ಮುಂದುವರಿತಾ ಇದೆ.